ಖ್ಯಾತ ನಟಿ ರಕ್ಷಿತಾ ಮತ್ತು ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅತ್ತಿದ್ಯಾಕೆ? ಅವರಿಬ್ಬರು ಕಣ್ಣೀರಿಡೋದಕ್ಕೆ ಕಾರಣ ಏನು? ಅವರಿಬ್ಬರು ಒಂದು ಉತ್ತಮ ಸ್ನೇಹಿತೆಯರು. ಅವರಿಬ್ಬರು ಅತ್ತಿದ್ದಾರೆ, ಅಳೋದಕ್ಕೆ ಕಾರಣ ಏನು ಅನ್ನೋದನ್ನ ನಾವು ರಿವೀಲ್ ಮಾಡ್ತಾ ಇದ್ದೀವಿ. ಖ್ಯಾತ ನಿರ್ದೇಶಕ ಜೋಗಿ ಪ್ರೇಮ ಧರ್ಮ ಪತ್ನಿ ಆಗಿರುವಂತಹ ಖ್ಯಾತ ನಟಿ ರಕ್ಷಿತಾ, ಖ್ಯಾತ ನಟ ದರ್ಶನ್ ಪತ್ನಿ ಆಗಿರುವಂತಹ ವಿಜಯಲಕ್ಷ್ಮಿ, ಇವರಿಬ್ಬರೂ ಕೂಡ ಕಣ್ಣೀರಿಟ್ಟಿದ್ದಾರಂತೆ. ಅದು ಯಾಕೆ ಎನ್ನುವಂತಹದ್ದು ಬಹಳಷ್ಟು ಸಂಚಲನ ಮೂಡಿಸಿದೆ. ಹಾಗಾದ್ರೆ ಇವರಿಬ್ಬರೂ ಕಣ್ಣೀರಿಟ್ಟಿದ್ದು ಯಾಕೆ? ಅವರಿಗೆ ಅಳುವಂತಹ ಪರಿಸ್ಥಿತಿ ಬಂದಿದ್ದೇಕೆ ಎನ್ನುವಂತಹದ್ದು ಚರ್ಚೆಗಳಾಗ್ತಾ ಇದೆ. ನಿಜಕ್ಕೂ ರಕ್ಷಿತಾ ಮತ್ತು ವಿಜಯಲಕ್ಷ್ಮಿ ಇಬ್ಬರು ಅತ್ತಿದ್ದಾರಾ? ಹಾಗಾದ್ರೆ ಇದರ ಸತ್ಯಾಸತ್ಯತೆಗಳೇನು? ನಟಿ ರಕ್ಷಿತಾ ಖ್ಯಾತ ನಿರ್ಮಾಪಕರ ಪತ್ನಿ ಅಥವಾ ನಿರ್ದೇಶಕರ ಪತ್ನಿ, ನಟ ಕಮ್ ನಿರ್ಮಾಪಕ ಜೋಗಿ ಪ್ರೇಮ್ರವ ಧರ್ಮ ಪತ್ನಿ ರಕ್ಷಿತಾ. ಇನ್ನು ರಕ್ಷಿತಾ ಮತ್ತು ವಿಜಯಲಕ್ಷ್ಮಿ ಸುಂಟರಗಾಳಿ ಸಿನಿಮಾದಿಂದಲೂ ಕೂಡ ಸ್ನೇಹಿತರೆ. ದರ್ಶನ್ ಜೊತೆಗೆ ಸುಂಟರಗಾಳಿಯಲ್ಲಿ ಅಭಿನಯಿಸಿದ್ದಂತಹ ರಕ್ಷಿತಾ ಅದಾದ ನಂತರ ದರ್ಶನ್ರ ಮದುವೆಯಾದ ನಂತರ ಇವರಿಬ್ಬರಿಗೂ ಒಳ್ಳೆಯ ಬಾಂಡಿಂಗ್ ಇದೆ. ಇಬ್ಬರೂ ಕೂಡ ಸ್ನೇಹಿತರೆ. ಆದರೆ ಇವರಿಬ್ಬರೂ ಕೂಡ ಕಣ್ಣೀರಿಟ್ಟಿದ್ದಾರೆ ಯಾಕೆ ಎನ್ನುವಂತಹದ್ದು ಈಗ ಚರ್ಚೆಗಳು ಶುರುವಾಗಿರುವಂತಹದ್ದು. ನಟಿ ರಕ್ಷಿತಾ ವಿಜಯಲಕ್ಷ್ಮಿ ಅತ್ತಿದ್ಯಾಕೆ? ಅವರಿಬ್ಬರು ಕಣ್ಣೀರಿಡುವುದಕ್ಕೆ ಕಾರಣ ಏನು? ಅವರಿಬ್ಬರು ಉತ್ತಮ ಸ್ನೇಹಿತೆಯರೇ ಕಣ್ಣೀರಿಟ್ಟಿದ್ದಾರೆ ಯಾಕೆ? ಅವರಿಬ್ಬರು ಅಳೋದಕ್ಕೆ ಏನು ಕಾರಣ? ಅವರಿಗೆ ಅಳುವಂತಹ ಪರಿಸ್ಥಿತಿ ಬಂದಿದ್ದೇಕೆ? ನಿಜಕ್ಕೂ ಕೂಡ ರಕ್ಷಿತಾ ವಿಜಯಲಕ್ಷ್ಮಿ ಅತ್ತಿದ್ದಾರಾ? ಹಾಗಾದರೆ ಇದರ ಹಿಂದಿನ ಸತ್ಯಾಸತ್ಯತೆಗಳೇನು ಅದನ್ನು ನಾವು ರಿವೀಲ್ ಮಾಡ್ತೀವಿ. ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ರಕ್ಷಿತಾ ಕಣ್ಣೀರಿಟ್ಟಿದ್ದಾರೆ. ಆ ಬಗ್ಗೆ ಈಗ ನೆಟ್ಟಿಗರು ಚರ್ಚೆ ಮಾಡ್ತಾ ಇದ್ದಾರೆ. ಹೌದು, ಅವರಿಬ್ಬರು ಫೋನ್ ಕಾಲ್ ಮಾಡಿ ಅಳುತ್ತಿದ್ರಂತೆ. ಕಾರಣ ಕೇಳಿದ್ರೆ ನೀವು ಕೂಡ ನಿಜಕ್ಕೂ ಶಾಕ್ ಆಗ್ತೀರಾ. ಸ್ನೇಹಿತೆಯರು ಫೋನ್ ಕಾಲ್ನಲ್ಲಿ ಕಣ್ಣೀರಿಟ್ರ? ದರ್ಶನ್ ಜೈಲು ಸೇರಿದಾಗ ವಿಜಯಲಕ್ಷ್ಮಿ ರಕ್ಷಿತಾ ಕಣ್ಣೀರಿಟ್ಟಿದ್ರಂತೆ. ಈ ಹಿಂದೆ ಕಾಲ್ ಮಾಡಿ ಕಣ್ಣೀರು ಹಾಕಿದ್ದೇವೆ. ನನಗೆ ವಿಜಿ ಒಳ್ಳೆಯ ಸ್ನೇಹಿತೆ, ಅವಳು ಸ್ಟ್ರಾಂಗ್ ಮಹಿಳೆ. ದರ್ಶನ್ ಪತ್ನಿ ಕುರಿತು ರಕ್ಷಿತಾ ಮನಬಿಚ್ಚಿ ಮಾತನಾಡಿದ್ದಾರೆ. ವಿಜಯ್ ಅಂದ್ರೆ ವಿಜಯಲಕ್ಷ್ಮಿನ ವಿಜಯ್ ಅಂತ ಕರೆದಿದ್ದಾರೆ ಯಾರು? ರಕ್ಷಿತಾ. ಸೊ ದರ್ಶನ್ ಈ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಯಾವಾಗ ದರ್ಶನ್ ಆರೋಪಿ ಅಂತ ಹೇಳಿ ಅಂದಾಜಿನ ಮೇಲೆ ಪೊಲೀಸರು ಮೈಸೂರಿಗೆ ಹೋಗಿ ಅರೆಸ್ಟ್ ಮಾಡ್ತಾರೆ. ಸೊ ಆ ಅರೆಸ್ಟ್ ಮಾಡಿದಂತಹ ಸಂದರ್ಭದಲ್ಲಿ ಪತ್ನಿ ಆದವಳಿಗೆ ಕೈಕಾಲು ಓಡೋದಿಲ್ಲ. ಗಂಡ ಅರೆಸ್ಟ್ ಆಗಿದ್ದಾರೆ ಅನ್ನುವಂಥ ಸುದ್ದಿ ಕೇಳಿದಾಗಲೇ ಆಘಾತ ಆಗುತ್ತೆ. ಇನ್ನು ದರ್ಶನ್ ಜೊತೆಗೆ ಸಾಕಷ್ಟು ಸಿನಿಮಾಗಳಲ್ಲಿ ನಟನೆ ಮಾಡಿದಂತಹ ರಕ್ಷಿತಾಗೂ ಕೂಡ ಒಳ್ಳೆಯ ಬಾಂಡಿಂಗ್ ಇತ್ತು. ದರ್ಶನ್ ಜೊತೆಗೆ ಒಳ್ಳೆಯ ಆತ್ಮೀಯತೆ ಇತ್ತು, ಒಳ್ಳೆಯ ಸ್ನೇಹಿತರಾಗಿದ್ರು. ಒಬ್ಬ ಗೆಳೆಯ ಅರೆಸ್ಟ್ ಆಗಿದ್ದಾರೆ ಅಂತ ಕೇಳಿದ ತಕ್ಷಣ ಒಂದು ಸಣ್ಣ ಮಟ್ಟಿಗಿನ ಕರೆಂಟ್ ಶಾಕ್ ಹೊಡೆದಿರುತ್ತೆ ರಕ್ಷಿತಾರಿಗೆ. ಆ ಸಂದರ್ಭ ಹೆಂಡತಿಯಾದವಳಿಗೆ ಸಂತೈಸುವಂತಹ ಗುಣ ರಕ್ಷಿತಾಗಿತ್ತು. ಹಾಗಾಗಿ ಫೋನ್ ಕಾಲ್ ಮಾಡ್ತಾರೆ. ಫೋನ್ ಕಾಲ್ ಮಾಡಿ ಇಬ್ಬರು ಕೂಡ ಗೆಳತಿಯರಾಗಿರೋದ್ರಿಂದಾಗಿ ಕಷ್ಟ ಸುಖವನ್ನು ಹಂಚಿಕೊಂಡಿರ್ತಾರೆ. ಆಗ ದರ್ಶನ್ ಅರೆಸ್ಟ್ ಆಗಿರೋದನ್ನ ಇಬ್ಬರಿಗೂ ಅರಗಿಸಿಕೊಳ್ಳೋದಕ್ಕೆ ಸಾಧ್ಯ ಆಗಿಲ್ಲ. ಗೆಳತಿಯಾಗಿ ರಕ್ಷಿತಾ ಕಂಬನಿ ಮಿಡಿದಿದ್ದಾರೆ, ಹೆಂಡತಿಯಾಗಿ ವಿಜಯಲಕ್ಷ್ಮಿ ಕಂಬನಿ ಮಿಡಿದಿದ್ದಾರೆ. ಸೊ ಅಂದರೆ ಆ ಒಂದು ದುಃಖವನ್ನು ಸಹಿಸಿಕೊಳ್ಳೋದಕ್ಕೆ ಸಾಧ್ಯ ಆಗಲಿಲ್ಲ ಅಂತ ಇಬ್ಬರು ಫೋನ್ ಕಾಲ್ ಮಾಡಿ ಕಷ್ಟ ಸುಖವನ್ನು ಹಂಚಿಕೊಂಡು ಕಣ್ಣೀರಿಟ್ಟಿದ್ದಾರೆ. ನಿಜಕ್ಕೂ ಕೂಡ ಇದು ತಡವಾಗಿ ಬೆಳಕಿಗೆ ಬಂದಿದ್ದಾದರೂ ಕೂಡ ಒಂದು ಸಂದರ್ಶನದಲ್ಲಿ ರಕ್ಷಿತಾ ಹಂಚಿಕೊಂಡಂತಹ ಒಂದು ಸನ್ನಿವೇಶ ಅದು ಬಹಳಷ್ಟು ತಡವಾಗಿ ಬೆಳಕಿಗೆ ಬಂತು. ಸೊ ಆ ವಿಚಾರ ಕೇಳಿದಾಗ ದರ್ಶನ್ ಅಭಿಮಾನಿಗಳಿಗೂ ಕೂಡ ಅದು ಭಾವುಕಕ್ಕೆ ಕಾರಣ ಆಯಿತು. ಇಬ್ಬರು ಕಣ್ಣೀರಿಟ್ಟಂತಹ ಸುದ್ದಿ. ಈ ಹಿಂದೆ ಕಾಲ್ ಮಾಡಿ ಕಣ್ಣೀರು ಹಾಕಿದ್ದೇವೆ. ನನಗೆ ವಿಜಿ ಒಳ್ಳೆಯ ಸ್ನೇಹಿತೆ, ಅವಳು ಸ್ಟ್ರಾಂಗ್ ಯುವತಿ. ದರ್ಶನ್ ಪತ್ನಿ ಕುರಿತು ರಕ್ಷಿತಾ ಮನಬಿಚ್ಚಿ ಮಾತನಾಡಿದ್ದಾರೆ. ಸೊ ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಿಜಕ್ಕೂ ಕೂಡ ದರ್ಶನ್ ಅಭಿಮಾನಿಗಳಲ್ಲಿ ಒಂದರ್ಥದ ದುಃಖಗಳು ಕೂಡ ಉಂಟಾಗಿದೆ.